ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ಉರುಸು ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದೆ. 11 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ. ಈ ಘಟನೆ ಯಾಕಾಗಾಯ್ತು, ಹೇಗಾಯ್ತು, ಅದರ ಜೊತೆಯಲ್ಲಿ ಕಲ್ಲು ತೂರಾಟವನ್ನು ನಡೆಸಿದ್ಯಾರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅನುಮತಿ ಇಲ್ಲದೆ ಮೆರವಣಿಗೆ ಮಾರ್ಗವನ್ನ ಬದಲಾವಣೆ ಮಾಡಿದ್ರು. ಇದೇ ಕಾರಣಕ್ಕಾಗಿ ಕಲ್ಲು ತೂರಾಟ ಆಯ್ತಾ ಅನ್ನುವಂತಹ ಪ್ರಶ್ನೆ, ಅದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೀತಾ ಇದೆ. ಇದೇ ಆರೋಪ ಈಗ ಕೇಳಿ ಬರ್ತಾ ಇರೋದು. ಅನುಮತಿ ಇರಲಿಲ್ಲ ಆ ಮಾರ್ಗದಲ್ಲಿ ಹೋಗೋದಕ್ಕೆ, ಆ ಮಾರ್ಗದಲ್ಲಿ ಹೋಗಿದ್ದೇ ಕಲ್ಲು ತೂರಾಟ ಆಗೋದಕ್ಕೆ ಕಾರಣ ಅನ್ನುವಂಥ ಆರೋಪದ ಅಡಿಯಲ್ಲಿ 11 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಡೆ ಬಜಾರ್ ಪೊಲೀಸರಿಂದ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆಯನ್ನ ಕೂಡ ಕೂಗ್ತಾರೆ. ಅನಂತರದಲ್ಲಿ ಮುಸ್ಲಿಂ ಯುವಕರು ಈ ಘೋಷಣೆಯನ್ನ ಕೂಗಿದ ಸಂದರ್ಭದಲ್ಲಿ ಈ ಘೋಷಣೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಕಲ್ಲು ತೂರಾಟ ನಡೆದಿದೆ ಅನ್ನುವಂಥ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ, ಈಗ 11 ಜನ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ, ಜೊತೆಗೆ ಯಾರಿಗಾದ್ರೂ ಈಗ ಕಲ್ಲು ತೂರಾಟದಿಂದ ಗಾಯಗಳಾಗಿದೆಯಾ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಜೊತೆಯಲ್ಲಿ 11 ಮಂದಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಯಾವ ಹಂತದಲ್ಲಿದೆ, ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ನಿನ್ನೆ ರಾತ್ರಿ ನಡೆದಂಥ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 11 ಜನರನ್ನು ವಶಕ್ಕೆ ಪಡೆದು ಸದ್ಯ ಏನು ವಿಚಾರಣೆ ಮಾಡಲಾಗ್ತಿರುವಂಥದ್ದು. ಬೆಳಗಾವಿಯ ಕಡಗಲ್ಲಿಯಲ್ಲಿ ಉರುಸು ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು. ಸದ್ಯ ಅದೇ ಒಂದು ಸ್ಥಳದಲ್ಲಿ ಕೂಡ ಈಗ ನಾನು ಇರುವಂಥದ್ದು ಗಮನಿಸ್ಬೋದು. ಸದ್ಯ ಪೊಲೀಸರು ಆ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿರುವಂಥದ್ದು. ಮತ್ತು ನಿನ್ನೆ ರಾತ್ರಿ ಇಲ್ಲಿ ಉರುಸು ಆಗುವಂಥ ಸಂದರ್ಭದಲ್ಲಿ ಅನುಮತಿ ಇಲ್ಲದೆ ಇದೇ ಒಂದು ಏರಿಯಾದಲ್ಲಿ ಏನು ಮೆರವಣಿಗೆಯನ್ನು ತೆಗೆದುಕೊಂಡು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಇದೇ ಒಂದು ಪ್ರಶ್ನೆಯನ್ನು ಇಲ್ಲಿ ಸ್ಥಳೀಯರು ಮಾಡ್ತಾರೆ. ಆ ಪ್ರಶ್ನೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಕಲ್ಲು ತೂರಾಟವನ್ನು ಅನ್ಯ ಕೋಮಿನ ಯುವಕರು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ಕೂಡ ಈಗ 11 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ಕೂಡ ಈಗ ಸದ್ಯ ಆಗಿರುವಂತಿಲ್ಲ. ಜೊತೆಗೆ ಯಾರಿಗೂ ಕೂಡ ಅಂಥ ಏನು ಗಾಯಗಳಾಗಿರುವುದಿಲ್ಲ. ಸದ್ಯ ರಾತ್ರಿ ಇಡೀ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲದೇ ಇದ್ದರೂ ಕೂಡ ಇದೇ ಒಂದು ಮಾರ್ಗದಲ್ಲಿ ಉರುಸು ಮೆರವಣಿಗೆನ ತರಲಾಗಿತ್ತು. ಅದೇ ಈ ಒಂದು ಘಟನೆಗೆ ಅದೇ ಕಾರಣ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ ಪೋಸ್ಟರ್ ವಾರ್, ಒಂದು ಕಡೆ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಪೋಸ್ಟರ್ ವಾರ್ ಇದ್ದರೆ, ಮತ್ತೊಂದು ಕಡೆ ಇಲ್ಲಿ ಜೈ ಶ್ರೀರಾಮ್ ಅನ್ನೋ ನಿಟ್ಟಿನಲ್ಲಿ ಪೋಸ್ಟರ್ ವಾರ್ ಕೂಡ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅದು ಇದಕ್ಕೆ ಕಾರಣ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಹಿತಿ ಇರುವಂಥದ್ದು. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಬೆಳಗಾವಿಯ ಏನು ಪೊಲೀಸರು ಪರಿಸ್ಥಿತಿಯ ಅವಲೋಕಿಸುವ ಮತ್ತು ತನಿಖೆಯನ್ನು ಮಾಡ್ತಿರುವಂಥದ್ದು. 11 ಜನ ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಯಾರು ಕಲ್ಲನ್ನು ತೂರಿದ್ದಾರೆ ಮತ್ತು ಇಲ್ಲಿ ತಲವಾರನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನೊಂದು ಆರೋಪ ಕೂಡ ಇರುವಂಥದ್ದು. ಹಾಗಾಗಿ ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಈಗ ಪೊಲೀಸರು 11 ಜನರನ್ನ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಅಶ್ವಿನಿ. ಓಕೆ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ಉರುಸು ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದೆ. 11 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ. ಈ ಘಟನೆ ಯಾಕಾಗಾಯ್ತು, ಹೇಗಾಯ್ತು, ಅದರ ಜೊತೆಯಲ್ಲಿ ಕಲ್ಲು ತೂರಾಟವನ್ನು ನಡೆಸಿದ್ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅನುಮತಿ ಇಲ್ಲದೆ ಮೆರವಣಿಗೆ ಮಾರ್ಗವನ್ನ ಬದಲಾವಣೆ ಮಾಡಿದ್ರು. ಇದೇ ಕಾರಣಕ್ಕಾಗಿ ಕಲ್ಲು ತೂರಾಟ ಆಯ್ತಾ ಅನ್ನುವಂತಹ ಪ್ರಶ್ನೆ, ಅದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೀತಾ ಇದೆ. ಇದೇ ಆರೋಪ ಈಗ ಕೇಳಿ ಬರ್ತಾ ಇರೋದು. ಅನುಮತಿ ಇರಲಿಲ್ಲ ಆ ಮಾರ್ಗದಲ್ಲಿ ಹೋಗೋದಕ್ಕೆ, ಆ ಮಾರ್ಗದಲ್ಲಿ ಹೋಗಿದ್ದೇ ಕಲ್ಲು ತೂರಾಟ ಆಗೋದಕ್ಕೆ ಕಾರಣ ಅನ್ನುವಂಥ ಆರೋಪದ ಅಡಿಯಲ್ಲಿ 11 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಡೆ ಬಜಾರ್ ಪೊಲೀಸರಿಂದ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆಯನ್ನ ಕೂಡ ಕೂಗ್ತಾರೆ. ಅನಂತರದಲ್ಲಿ ಮುಸ್ಲಿಂ ಯುವಕರು ಈ ಘೋಷಣೆಯನ್ನ ಕೂಗಿದ ಸಂದರ್ಭದಲ್ಲಿ ಈ ಘೋಷಣೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಕಲ್ಲು ತೂರಾಟ ನಡೆದಿದೆ ಅನ್ನುವಂಥ ಮಾಹಿತಿ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ, ಈಗ 11 ಜನ ಅರೆಸ್ಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ, ಜೊತೆಗೆ ಯಾರಿಗಾದ್ರೂ ಈಗ ಕಲ್ಲು ತೂರಾಟದಿಂದ ಗಾಯಗಳಾಗಿದ್ಯಾ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಜೊತೆಯಲ್ಲಿ 11 ಮಂದಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಯಾವ ಹಂತದಲ್ಲಿದೆ, ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ನಿನ್ನೆ ರಾತ್ರಿ ನಡೆದಂಥ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 11 ಜನರನ್ನು ವಶಕ್ಕೆ ಪಡೆದು ಸದ್ಯ ಏನು ವಿಚಾರಣೆ ಮಾಡಲಾಗ್ತಿರುವಂಥದ್ದು. ಬೆಳಗಾವಿಯ ಕಡಕಗಲ್ಲಿಯಲ್ಲಿ ಉರುಸು ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು. ಸದ್ಯ ಅದೇ ಒಂದು ಸ್ಥಳದಲ್ಲಿ ಕೂಡ ಈಗ ನಾನು ಇರುವಂಥದ್ದು ಗಮನಿಸ್ಬೋದು. ಸದ್ಯ ಪೊಲೀಸರು ಆ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿರುವಂಥದ್ದು ಮತ್ತು ನಿನ್ನೆ ರಾತ್ರಿ ಇಲ್ಲಿ ಉರುಸು ಆಗುವಂಥ ಸಂದರ್ಭದಲ್ಲಿ ಅನುಮತಿ ಇಲ್ಲದೆ ಇದೇ ಒಂದು ಏರಿಯಾದಲ್ಲಿ ಏನು ಮೆರವಣಿಗೆಯನ್ನು ತೆಗೆದುಕೊಂಡು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಇದೇ ಒಂದು ಪ್ರಶ್ನೆಯನ್ನು ಇಲ್ಲಿ ಸ್ಥಳೀಯರು ಮಾಡ್ತಾರೆ. ಆ ಪ್ರಶ್ನೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಕಲ್ಲು ತೂರಾಟವನ್ನು ಅನ್ಯ ಕೋಮಿನ ಯುವಕರು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ಕೂಡ ಈಗ 11 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ಕೂಡ ಈಗ ಸದ್ಯ ಆಗಿರುವಂತಿಲ್ಲ. ಜೊತೆಗೆ ಯಾರಿಗೂ ಕೂಡ ಅಂಥ ಏನು ಗಾಯಗಳಾಗಿರುವುದಿಲ್ಲ. ಸದ್ಯ ರಾತ್ರಿ ಇಡೀ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲದೇ ಇದ್ದರೂ ಕೂಡ ಇದೇ ಒಂದು ಮಾರ್ಗದಲ್ಲಿ ಉರುಸು ಮೆರವಣಿಗೆನ ತರಲಾಗಿತ್ತು. ಅದೇ ಈ ಒಂದು ಘಟನೆಗೆ ಅದೇ ಕಾರಣ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ ಪೋಸ್ಟರ್ ವಾರ್, ಒಂದು ಕಡೆ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಪೋಸ್ಟರ್ ವಾರ್ ಇದ್ದರೆ, ಮತ್ತೊಂದು ಕಡೆ ಇಲ್ಲಿ ಜೈ ಶ್ರೀರಾಮ್ ಅನ್ನೋ ನಿಟ್ಟಿನಲ್ಲಿ ಪೋಸ್ಟರ್ ವಾರ್ ಕೂಡ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅದು ಇದಕ್ಕೆ ಕಾರಣ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಹಿತಿ ಇರುವಂಥದ್ದು. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಬೆಳಗಾವಿಯ ಏನು ಪೊಲೀಸರು ಪರಿಸ್ಥಿತಿಯ ಅವಲೋಕಿಸುವ ಮತ್ತು ತನಿಖೆಯನ್ನು ಮಾಡ್ತಿರುವಂಥದ್ದು. 11 ಜನ ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಯಾರು ಕಲ್ಲನ್ನು ತೂರಿದ್ದಾರೆ ಮತ್ತು ಇಲ್ಲಿ ತಲವಾರನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನೊಂದು ಆರೋಪ ಕೂಡ ಇರುವಂಥದ್ದು. ಹಾಗಾಗಿ ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಈಗ ಪೊಲೀಸರು 11 ಜನರನ್ನ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಅಶ್ವಿನಿ. ಓಕೆ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ಉರುಸು ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದೆ. 11 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ. ಈ ಘಟನೆ ಯಾಕಾಗಾಯ್ತು, ಹೇಗಾಯ್ತು, ಅದರ ಜೊತೆಯಲ್ಲಿ ಕಲ್ಲು ತೂರಾಟವನ್ನು ನಡೆಸಿದ್ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅನುಮತಿ ಇಲ್ಲದೆ ಮೆರವಣಿಗೆ ಮಾರ್ಗವನ್ನ ಬದಲಾವಣೆ ಮಾಡಿದ್ರು. ಇದೇ ಕಾರಣಕ್ಕಾಗಿ ಕಲ್ಲು ತೂರಾಟ ಆಯ್ತಾ ಅನ್ನುವಂತಹ ಪ್ರಶ್ನೆ, ಅದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೀತಾ ಇದೆ. ಇದೇ ಆರೋಪ ಈಗ ಕೇಳಿ ಬರ್ತಾ ಇರೋದು. ಅನುಮತಿ ಇರಲಿಲ್ಲ ಆ ಮಾರ್ಗದಲ್ಲಿ ಹೋಗೋದಕ್ಕೆ, ಆ ಮಾರ್ಗದಲ್ಲಿ ಹೋಗಿದ್ದೇ ಕಲ್ಲು ತೂರಾಟ ಆಗೋದಕ್ಕೆ ಕಾರಣ ಅನ್ನುವಂಥ ಆರೋಪದ ಅಡಿಯಲ್ಲಿ 11 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಡೆ ಬಜಾರ್ ಪೊಲೀಸರಿಂದ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆಯನ್ನ ಕೂಡ ಕೂಗ್ತಾರೆ. ಅನಂತರದಲ್ಲಿ ಮುಸ್ಲಿಂ ಯುವಕರು ಈ ಘೋಷಣೆಯನ್ನ ಕೂಗಿದ ಸಂದರ್ಭದಲ್ಲಿ ಈ ಘೋಷಣೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಕಲ್ಲು ತೂರಾಟ ನಡೆದಿದೆ ಅನ್ನುವಂಥ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ, ಈಗ 11 ಜನ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ, ಜೊತೆಗೆ ಯಾರಿಗಾದ್ರೂ ಈಗ ಕಲ್ಲು ತೂರಾಟದಿಂದ ಗಾಯಗಳಾಗಿದ್ಯಾ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಜೊತೆಯಲ್ಲಿ 11 ಮಂದಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಯಾವ ಹಂತದಲ್ಲಿದೆ, ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ನಿನ್ನೆ ರಾತ್ರಿ ನಡೆದಂಥ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 11 ಜನರನ್ನು ವಶಕ್ಕೆ ಪಡೆದು ಸದ್ಯ ಏನು ವಿಚಾರಣೆ ಮಾಡಲಾಗ್ತಿರುವಂಥದ್ದು. ಬೆಳಗಾವಿಯ ಕಡಕಗಲ್ಲಿಯಲ್ಲಿ ಉರುಸು ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು. ಸದ್ಯ ಅದೇ ಒಂದು ಸ್ಥಳದಲ್ಲಿ ಕೂಡ ಈಗ ನಾನು ಇರುವಂಥದ್ದು ಗಮನಿಸ್ಬೋದು. ಸದ್ಯ ಪೊಲೀಸರು ಆ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿರುವಂಥದ್ದು ಮತ್ತು ನಿನ್ನೆ ರಾತ್ರಿ ಇಲ್ಲಿ ಉರುಸು ಆಗುವಂಥ ಸಂದರ್ಭದಲ್ಲಿ ಅನುಮತಿ ಇಲ್ಲದೆ ಇದೇ ಒಂದು ಏರಿಯಾದಲ್ಲಿ ಏನು ಮೆರವಣಿಗೆಯನ್ನು
ತೆಗೆದುಕೊಂಡು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಇದೇ ಒಂದು ಪ್ರಶ್ನೆಯನ್ನು ಇಲ್ಲಿ ಸ್ಥಳೀಯರು ಮಾಡ್ತಾರೆ. ಆ ಪ್ರಶ್ನೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಕಲ್ಲು ತೂರಾಟವನ್ನು ಅನ್ಯ ಕೋಮಿನ ಯುವಕರು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ಕೂಡ ಈಗ 11 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ಕೂಡ ಈಗ ಸದ್ಯ ಆಗಿರುವಂತಿಲ್ಲ. ಜೊತೆಗೆ ಯಾರಿಗೂ ಕೂಡ ಅಂಥ ಏನು ಗಾಯಗಳಾಗಿರುವುದಿಲ್ಲ. ಸದ್ಯ ರಾತ್ರಿ ಇಡೀ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲದೇ ಇದ್ದರೂ ಕೂಡ ಇದೇ ಒಂದು ಮಾರ್ಗದಲ್ಲಿ ಉರುಸ್ ಮೆರವಣಿಗೆನ ತರಲಾಗಿತ್ತು. ಅದೇ ಈ ಒಂದು ಘಟನೆಗೆ ಅದೇ ಕಾರಣ ಅನ್ನೋ ಪ್ರಾಥಮಿಕ ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ ಪೋಸ್ಟರ್ ವಾರ್, ಒಂದು ಕಡೆ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಪೋಸ್ಟರ್ ವಾರ್ ಇದ್ದರೆ, ಮತ್ತೊಂದು ಕಡೆ ಇಲ್ಲಿ ಜೈ ಶ್ರೀರಾಮ್ ಅನ್ನೋ ನಿಟ್ಟಿನಲ್ಲಿ ಪೋಸ್ಟರ್ ವಾರ್ ಕೂಡ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅದು ಇದಕ್ಕೆ ಕಾರಣ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಹಿತಿ ಇರುವಂಥದ್ದು. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಬೆಳಗಾವಿಯ ಏನು ಪೊಲೀಸರು ಪರಿಸ್ಥಿತಿಯ ಅವಲೋಕಿಸುವ ಮತ್ತು ತನಿಖೆಯನ್ನು ಮಾಡ್ತಿರುವಂಥದ್ದು. 11 ಜನ ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಯಾರು ಕಲ್ಲನ್ನು ತೂರಿದ್ದಾರೆ ಮತ್ತು ಇಲ್ಲಿ ತಲವಾರನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನೊಂದು ಆರೋಪ ಕೂಡ ಇರುವಂಥದ್ದು. ಹಾಗಾಗಿ ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಈಗ ಪೊಲೀಸರು 11 ಜನರನ್ನ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಅಶ್ವಿನಿ. ಓಕೆ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.